ಲಲಿತಾ ಪಂಚಮಿ. ಲಲಿತಾ ಪಂಚಮಿ ಹಬ್ಬವನ್ನು ಲಲಿತಾ ದೇವಿಗೆ ಸಮರ್ಪಿಸಲಾಗಿದೆ ಮತ್ತು ಸಾಂಪ್ರದಾಯಿಕ ಹಿಂದೂ ಪಂಚಾಂಗದ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು 5ನೇ ದಿನ ಆಚರಿಸಲಾಗುತ್ತದೆ. ಹಿಂದೂಗಳು ತಮ್ಮ ದೇವತೆಯ ಗೌರವಾರ್ಥವಾಗಿ ಈ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಈ ಆಚರಣೆಯನ್ನು ಉಪಾಂಗ್ ಲಲಿತಾ ವ್ರತ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ. ಹಿಂದೂ ಪೌರಾಣಿಕ ಕಥೆಗಳ ಪ್ರಕಾರ ಲಲಿತಾ ದೇವಿಯು ಪ್ರಮುಖ 10 ಮಹಾವಿದ್ಯೆಗಳಲ್ಲಿ ಒಂದಾಗಿದೆ. ಆಕೆಯನ್ನು ಷೋಡಶಿ ಮತ್ತು ತ್ರಿಪುರ ಸುಂದರಿ ಎಂದೂ ಕರೆಯಲಾಗುತ್ತದೆ. ಲಲಿತಾ ಪಂಚಮಿ 2024 ಅಕ್ಟೋಬರ್ 7 ಸೋಮವಾರ. ನಾಳೆ ಲಲಿತಾ ಪಂಚಮಿ. ಪಂಚಮಿ ತಿಥಿ ಸಮಯ ಅಕ್ಟೋಬರ್ 7 ಹಗಲು ಬೆಳಗ್ಗೆ 9:46 ರಿಂದ ಅಕ್ಟೋಬರ್ 8 ಹಗಲು ಬೆಳಗ್ಗೆ 11:17 ರವರೆಗೆ. ಲಲಿತಾ ದೇವಿಯ ರೂಪ. ಲಲಿತಾ ಪಂಚಮಿಯನ್ನು 9 ದಿನಗಳ ನವರಾತ್ರಿ ಉತ್ಸವದಲ್ಲಿ 5ನೇ ದಿನದಂದು ಆಚರಿಸಲಾಗುತ್ತದೆ. ದೇವಿಯ ಆರಾಧನೆ ಮತ್ತು ಲಲಿತಾ ಪಂಚಮಿಯಂದು ಉಪವಾಸವನ್ನು ಆಚರಿಸುವುದರಿಂದ ಸಂತೋಷ, ಜ್ಞಾನ ಮತ್ತು ಸಂಪತ್ತು ದೊರೆಯುತ್ತದೆ ಎಂಬುದು ವ್ಯಾಪಕ ನಂಬಿಕೆ. ಈ ದಿನ ಲಲಿತಾ ಸಹಸ್ರನಾಮ, ಲಲಿತೋಪಾಖ್ಯಾನ ಮತ್ತು ಲಲಿತಾತ್ರಿಶತಿ ಮುಂತಾದ ಪೂಜಾ ವಿಧಿಗಳೊಂದಿಗೆ ಚಂಡಿ ದೇವಿಯಂತೆಯೇ ಲಲಿತಾ ದೇವಿಯನ್ನು ಪೂಜಿಸಲಾಗುತ್ತದೆ. ಆದ್ದರಿಂದ ಲಲಿತಾ ಪಂಚಮಿಯ ಹಬ್ಬವನ್ನು ದೇಶದಾದ್ಯಂತ ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಲಲಿತಾ ಪಂಚಮಿಯ ಆಚರಣೆಗಳು. ಲಲಿತಾ ಪಂಚಮಿಯಂದು ಉಪವಾಸ ಮಾಡುವುದು ಒಂದು ಪ್ರಮುಖ ಆಚರಣೆಯಾಗಿದೆ ಮತ್ತು ಇದನ್ನು ಲಲಿತಾ ಪಂಚಮಿ ವ್ರತ ಎಂದು ಕರೆಯಲಾಗುತ್ತದೆ. ಈ ಪವಿತ್ರ ವ್ರತವನ್ನು ಆಚರಿಸುವ ಮೂಲಕ ಭಕ್ತರು ಅಪಾರ ಶಕ್ತಿ ಮತ್ತು ಶಕ್ತಿಯನ್ನು ದಯಪಾಲಿಸುತ್ತಾರೆ. ಈ ಸಂದರ್ಭದಲ್ಲಿ ದೇವಿಯ ಗೌರವಾರ್ಥವಾಗಿ ವಿಶೇಷ ಆಚರಣೆಗಳು ಮತ್ತು ಪೂಜೆಗಳನ್ನು ನಡೆಸಲಾಗುತ್ತದೆ. ಕೆಲವು ಸ್ಥಳಗಳಲ್ಲಿ ಎಲ್ಲಾ ಮಹಿಳೆಯರು ಒಟ್ಟಾಗಿ ಪ್ರಾರ್ಥನೆ ಸಲ್ಲಿಸುವ ಸಮುದಾಯ ಪೂಜೆ ಇದೆ. ಲಲಿತಾ ಪಂಚಮಿಯಂದು ಲಲಿತಾ ದೇವಿಯ ಜೊತೆಗೆ ಹಿಂದೂ ಭಕ್ತರು ಶಿವ ಮತ್ತು ಸ್ಕಂದಮಾತೆಯನ್ನು ಪೂಜಿಸುತ್ತಾರೆ. ಲಲಿತಾ ಪಂಚಮಿಯಂದು ಲಲಿತಾ ದೇವಿಯ ದೇವಾಲಯಗಳಲ್ಲಿ ಭಕ್ತರ ದೊಡ್ಡ ಸಭೆಗಳನ್ನು ವೀಕ್ಷಿಸಬಹುದು. ಈ ದಿನದಂದು ವಿಶೇಷವಾಗಿ ನಡೆಯುವ ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸಲು ದೂರದೂರುಗಳಿಂದ ಬರುತ್ತಾರೆ. ಕೆಲವು ಪ್ರದೇಶಗಳಲ್ಲಿ ಈ ದಿನದಂದು ಹೆಚ್ಚಿನ ಉತ್ಸಾಹ ಮತ್ತು ಉತ್ಸಾಹವನ್ನು ಒದಗಿಸುವ ಭವ್ಯವಾದ ಮೇಳಗಳನ್ನು ಸಹ ನಡೆಸಲಾಗುತ್ತದೆ. ಈ ದಿನದಂದು ಲಲಿತಾ ದೇವಿಗೆ ಸಮರ್ಪಿತವಾದ ವೇದ ಮಂತ್ರಗಳನ್ನು ಓದುವುದು ಅಥವಾ ಪಠಿಸುವುದು ತುಂಬಾ ಒಳ್ಳೆಯದು. ಹೀಗೆ ಮಾಡುವುದರಿಂದ ಜೀವನದಲ್ಲಿ ವೈಯಕ್ತಿಕ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ತಕ್ಷಣವೇ ಪರಿಹಾರವಾಗುತ್ತವೆ ಎಂಬುದು ಜನಪ್ರಿಯ ನಂಬಿಕೆಯಾಗಿದೆ. ಲಲಿತಾ ಪಂಚಮಿಯ ಮಹತ್ವ. ಲಲಿತಾ ಪಂಚಮಿಯ ಧಾರ್ಮಿಕ ಮಹತ್ವವನ್ನು ಕಾಳಿಕಾ ಪುರಾಣ ದಂತಹ ವಿವಿಧ ಹಿಂದೂ ಧರ್ಮಗ್ರಂಥಗಳಲ್ಲಿ ಓದಬಹುದು. ಹಿಂದೂ ಸಂಸ್ಕೃತಿಯಲ್ಲಿ ಲಲಿತಾ ದೇವಿಯ ಆರಾಧನೆಯನ್ನು ಬಹಳ ಮುಖ್ಯ ಮತ್ತು ವಿಶೇಷವೆಂದು ಪರಿಗಣಿಸಲಾಗಿದೆ. ದಂತಕಥೆಗಳ ಪ್ರಕಾರ ಈ ಮಂಗಳಕರ ದಿನದಂದು ಲಲಿತಾ ದೇವಿಯು ಕಾಮದೇವನ ಚಿತಾಭಸ್ಮದಿಂದ ಸೃಷ್ಟಿಯಾದ ರಾಕ್ಷಸನಾದ ಭಾಂಡ ನನ್ನು ಸೋಲಿಸಲು ಕಾಣಿಸಿಕೊಂಡಳು ಎಂದು ನಂಬಲಾಗಿದೆ. ಆದ್ದರಿಂದ ಲಲಿತಾ ಪಂಚಮಿಯನ್ನು ಲಲಿತಾ ದೇವಿಯ ಗೋಚರಿಸುವಿಕೆ ಅಥವಾ ಜಯಂತಿ ಎಂದು ಆಚರಿಸಲಾಗುತ್ತದೆ. ಲಲಿತಾ ದೇವಿಯು ದುರ್ಗಾ ದೇವಿಯ ಅವತಾರವಾಗಿದೆ ಮತ್ತು ಪಂಚ ಮಹಾಭೂತಗಳು ಭೂಮಿ, ಗಾಳಿ, ಬೆಂಕಿ, ನೀರು ಮತ್ತು ಬಾಹ್ಯಾಕಾಶ ಎಂದು ಪ್ರತಿನಿಧಿಸುವ 5 ಅಂಶಗಳೊಂದಿಗೆ ಸಂಬಂಧ ಹೊಂದಿದೆ. ಭಾರತದ ದಕ್ಷಿಣ ಪ್ರದೇಶದಲ್ಲಿ ಲಲಿತಾ ದೇವಿಯನ್ನು ಚಂಡಿ ದೇವಿಯ ರೂಪವೆಂದು ಪರಿಗಣಿಸಲಾಗಿದೆ. ಲಲಿತಾ ಪಂಚಮಿಯಂದು ಭಕ್ತರು ದೇವಿಯನ್ನು ಪೂರ್ಣ ಹೃದಯದಿಂದ ಪೂಜಿಸುತ್ತಾರೆ ಮತ್ತು ಅವಳ ಗೌರವಾರ್ಥವಾಗಿ ಕಠಿಣ ಉಪವಾಸವನ್ನು ಆಚರಿಸುತ್ತಾರೆ. ಈ ದಿನದಂದು ದೇವಿಯನ್ನು ಕೇವಲ ದರ್ಶನ ಮಾಡುವುದರಿಂದ ಜೀವನದಲ್ಲಿನ ಕಷ್ಟಗಳು ಮತ್ತು ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಪೂಜೆಯಿಂದ ಪ್ರಸನ್ನಳಾದ ನಂತರ ದೇವಿಯು ತನ್ನ ಭಕ್ತರಿಗೆ ತೃಪ್ತಿ ಮತ್ತು ಸಂತೋಷವನ್ನು ಅನುಗ್ರಹಿಸುತ್ತಾಳೆ.